ಧೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತ ಮನಸಾ ಭಾವಿತಾ ಭೂರಿ ಭಾಗೈಃ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮಿತ್ತಮ ವಸ್ತು ದೂರತರತೋಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಡಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಪ್ರಾಣನ ಅವತಾರದ ಕಥೆಯನ್ನ ನಿರೂಪಣೆ ಮಾಡುತ್ತಾ ಹಿಂದಿನ ಪ್ರಸಂಗಗಳನ್ನ, ಹನುಮಂತನಾಗಿದ್ದಾಗ ಮಾಡಿದ ಪ್ರಸಂಗಗಳನ್ನ ನೆನಪಿಸಿದ್ರು. ಹನುಮಂತ ಸಂಜೀವಿನಿ ಪರ್ವತವನ್ನು ಎತ್ತಿದ ಪ್ರಸಂಗ, ಮತ್ತೆ 100 ಯೋಜನ 1000 ಯೋಜನೆಗಳಷ್ಟು ದೂರಕ್ಕೆ ವಾಪಸ್ ಅದನ್ನ ಒಂದು ಸಣ್ಣ ಕಲ್ಲಿನ ಚೂರನ್ನು ಎಸೆದಾಗ ಮರ್ತೋಗಿ ಅದು ಅಥಾ ಪ್ರಕಾರ ಮೊದಲಿನಂತೆಯೇ ಯಾರೋ ಅದನ್ನ ಮುಟ್ಟೇ ಇಲ್ಲ ಅನ್ನೋ ರೀತಿಯಲ್ಲಿ ಅದರ ಕಿತ್ತ ಸೂಕ್ಷ್ಮವಾದ ಸುಳಿವೂ ಇಲ್ಲದಂತೆ ಚೆನ್ನಾಗಿ ಮರುನೆಟ್ಟ ಕಪಿಯ ರೂಪಕ್ಕೆ ನನ್ನ ನಮಸ್ಕಾರ ಅಂತ, ಚಮತ್ಕಾರಕ್ಕೆ ನಮಸ್ಕಾರ ಬಿಟ್ಟು ಇನ್ನೇನ್ ಮಾಡಬಹುದು ಅಂತ ಸ್ತೋತ್ರ ಮಾಡಿದ್ರು. ಅದಾದ ನಂತರ ದುಷ್ಟನಾದ ರಾವಣನ ಎದೆಗೆ ಅವನು ಗುದ್ದಿದ ಪ್ರಸಂಗವನ್ನ, ಯಾಕೆಂದ್ರೆ ಸೀತೆಗೆ ಅವಮಾನ ಮಾಡಿದ್ದನ್ನ, ಸೀತೆಗೆ ನೋಯಿಸಿದ್ದನ್ನ, ರಾಮಚಂದ್ರನಿಗೆ ಅಹಿತವಾದದ್ದನ್ನ ನಡೆಸಿದವನನ್ನ ಉಳಿಸುವುದಿಲ್ಲ ನಾನು ಅನ್ನುವ ಆ ಕೋಪಕ್ಕೆ ಅವನಿಗೆ ಎದೆ ಮೇಲೆ ಗುದ್ದು ಕೊಟ್ಟಿದ್ದ ಅಂತಹ ರಾಮಚಂದ್ರನಿಗೆ ಪ್ರಿಯವಾದದ್ದನ್ನ ಮಾಡುವ ಅತ್ಯಂತ ಹಿತಕರವಾದ ಮುಷ್ಟಿ, ಚಿನ್ನದ ಕಡಗದಿಂದ ತುಂಬಿಕೊಂಡಿರುವ ಎಲ್ಲ ದಿಕ್ಕುಗಳಿಗೂ ಬೆಳಕನ್ನ ಚೆಲ್ಲುವಂತಹ ಕಡಗವನ್ನ ತೊಟ್ಟ ಮುಷ್ಟಿ ಅಂತ ಸ್ತೋತ್ರ ಮಾಡಿದ್ರು. ಆ ನಂತರ ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರಾವತ್ಯ ರಕ್ಷೋ ವಿಘಾತಾತ್ ಯಾಸೇವೋದ್ಯರ್ದ್ರ ಸಹಭುಜಮಕರೋದ್ ರಾಮನಾಮಾ ಮುಕುಂದ ದುಷ್ಪ್ರಾಪೇ ಪಾರಮೇಷ್ಠೇ ಕರತಲಮತುಲಂ ಮೂರ್ಧ್ನಿ ವಿನ್ಯಸ್ಯ ಧನ್ಯಂ ತನ್ಮನ್ ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜೇಕ್ಷಣ ಸ್ವೇಕ್ಷಮಾಣಃ. ದೇವಿಗೆ ಆದೇಶವನ್ನ ಪ್ರಣೀತಿ ಮುಟ್ಟಿಸಿದವನು, ಸೀತೆಗೆ ರಾಮನ ಸಂದೇಶವನ್ನು ಮುಟ್ಟಿಸಿದವನು. ದ್ರುಹಿಣ ಹರ ವರಾವಧ್ಯ ರಕ್ಷೋ ವಿಘಾತಾತ್, ಮುಟ್ಟಿಸುವಾಗ ನಿಂಗೆ ಸೀದಾ ಹೋಗಿ ಕೊಡ್ಲಿಕ್ಕೆ ಅನಾಯಾಸವಾಗಿ ಅಲ್ಲೊಂದು ಹೆದ್ದಾರಿ ಇತ್ತು, ಅಲ್ಲಿ ಹೋಗಿ ಕೊಟ್ಟು ಬಂದೆ ಇರ್ಲಿಲ್ಲ, ಹೋಗುದಕ್ಕೆ ದಾರಿ ಇರ್ಲಿಲ್ಲ, ನೀನೇ ಆ ದಾರಿಯನ್ನ ಆಕಾಶ ಮಾರ್ಗದಲ್ಲಿ ಹುಟ್ಟಿಸಿಕೊಂಡೆ. ಆದ್ರೆ ಸೀತೆಯ ಸುತ್ತ ಅನೇಕ ರಕ್ಕಸರು ತಮ್ಮ ವರಬಲದಿಂದ ಸೀತೆಯ ಹತ್ತಿರ ಹೋಗುವುದಕ್ಕೆ ತಡೆಯೊಡ್ಡುವಂತಹ ಸ್ಥಿತಿ ಇದ್ದಾಗ, ದ್ರುಹಿಣ ಅಂದ್ರೆ ಬ್ರಹ್ಮದೇವ, ಹರ ಅಂದ್ರೆ ರುದ್ರದೇವ, ಅವರ ವರಗಳಿಂದ ಅವಧ್ಯ, ಎಂದೂ ಕೂಡ ಸಾಯಲ್ಲ ಅನ್ನುವ ವರವನ್ನ ಪಡೆದ ರಕ್ಷಃ, ರಾಕ್ಷಸರನ್ನ ವಿಘಾತಾತ್, ಏಟು ಕೊಟ್ಟು ಕೊಂದದ್ದರಿಂದ ನೀನು ಸೀತೆಗೆ ಸಂದೇಶವನ್ನು ಮುಟ್ಟಿಸುವುದಕ್ಕೆ ಸಾಧ್ಯವಾಯಿತು. ಆ ನಂತರ ದಯಾರ್ದ್ರಃ ಸಹಭುಜಮಕರೋತ್ ರಾಮನಾಮ ಮುಕುಂದ, ರಾಮನೆಂಬ ಹೆಸರಿನ ಮೋಕ್ಷವನ್ನ ಕರುಣಿಸುವ ಮುಕುಂದ ಆ ಸೇವೆಯಿಂದ ಹೆಚ್ಚಿದ ಕರುಣೆ ಉಳ್ಳವನಾಗಿ, ಆಸೇವೋದ್ಯತ್ ದಯಾರ್ದ್ರಃ, ನಿನ್ನ ಈ ಸೀತೆಗೆ ಸುದ್ದಿಯನ್ನ ಮುಟ್ಟಿಸುವ ಅಪೂರ್ವವಾದ ಸೇವೆಯಿಂದ ಕರುಣಾ ಪೂರ್ಣವಾದಂತಹ ರಾಮಚಂದ್ರನ ಎದೆ ಕಡಲಿನಂತೆ ಉಕ್ಕಿ ಹರಿದು ನಿನಗೆ ಸಹಭುಜಮಕರೋತ್, ನಿನಗೆ ಸಹಭೋಗದ ಲಾಭವನ್ನ, ಯಾರಿಗೂ ಸಿಗದೆ ಇರುವ ಸಹಭೋಗ ಅಂತಂದ್ರೆ ಭಗವಂತನ ಕಣ್ಣಿನಲ್ಲೇ ನೋಡುವುದು, ಭಗವಂತನ ಕೈಯಲ್ಲೇ ಊಟ ಮಾಡುವುದು, ಭಗವಂತನ ಜೊತೆಗೇನೆ ಎಲ್ಲ ಕಾರ್ಯಭಾರಗಳನ್ನು ನಡೆಸುವುದು ಅನ್ನುವ ವಿಶಿಷ್ಟವಾದ ಅನುಭವವನ್ನ ನೀನು ಚತುರ್ಮುಖನ ಸ್ಥಾನದಲ್ಲಿ ನಿಂತು ಪಡೆಯುವುದಕ್ಕೆ ಬೇಕಿರುವುದನ್ನ ಆಗಲೇ ಫಿಕ್ಸ್ ರಿಸರ್ವ್ ಆಗೋಯ್ತು ನಿನಗೆ ಆ ಸಂಬಂಧ. ಇದು ಯಾರಿಗೂ ದಕ್ಕದೇ ಇರುವಂತಹ ಸಂಬಂಧ. ಆಮೇಲೆ ಕರತಲ ಮತುಲಂ ಧನ್ಯಂ ಮೂರ್ಧ್ನಿ ವಿನ್ಯಸ್ಯ ದುಷ್ಪ್ರಯಾಪೇ ಪಾರಮೇಷ್ಠೆ, ತಡೆಯಿಲ್ಲದ
ಅಂಗೈಯಿಂದ ನಿನ್ನ ತಲೆಯನ್ನ ಮುಟ್ಟಿ ಮೂರ್ಧ್ನಿ ವಿನ್ಯಸ್ಯ ತಲೆಯ ಮೇಲೆ ಇರಿಸಿ ನಿನ್ನನ್ನ ಧನ್ಯಂ ಕೃತಾರ್ಥನನ್ನಾಗಿಸಿದ. ಅಂದ್ರೆ ಖುಷಿ ಆಯ್ತು ನೀನ್ ಮಾಡಿದ ಕೆಲಸದಿಂದ. ನಿನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವ ಮುಂಚೆ ತಲೆ ಮೇಲೆ ಕೈ ಇಟ್ಟ. ಅದು ಹೇಗೆ? ಪ್ರಣಯ ವಿಕಸಿತಾಬ್ಜೇಕ್ಷಣ ಸ್ವೇಕ್ಷಮಾಣ, ಉಕ್ಕಿ ಹರಿಯುವ ಅಕ್ಕರೆಯ ಕಕ್ಕುಲಾತಿಯ ರಾಶಿ ಆ ತಾವರೆಯ ಎಸಳಿನಂತಹ ಅರಳಿದ ಕಣ್ಗಳ ಕೊನೆಯಲ್ಲಿ ತುಂಬಿ ತುಳುಕ್ತಾ ಇತ್ತು. ಆ ತುಳುಕುವ ದೃಷ್ಟಿಯಿಂದ ನಿನ್ನನ್ನ ನೋಡುತ್ತಾ, ನಿನ್ನನ್ನ ಕೃತಾರ್ಥವನ್ನಾಗಿಸುತ್ತಾ, ನಿನಗೆ ಬ್ರಹ್ಮ ಪದವಿಯನ್ನ ಕೊಟ್ಟು, ಆ ಪದವಿಯಲ್ಲಿ ನಿನ್ನ ಜೊತೆಗೇನೆ ಭೋಗವನ್ನ ಇಟ್ಟು ಸುಖವನ್ನ ಒದಗಿಸಿದ. ಇಂಥ ಅನುಗ್ರಹವನ್ನ ನೀನು ರಾಕ್ಷಸರ ನಡುವೆ, ರಾಕ್ಷಸರಲ್ಲಿದ್ದಾರೆಲ್ಲ ಹೋಗುದು ಕಷ್ಟ ಆಗುತ್ತೆ, ನನಗಾಗಲ್ಲಪ್ಪ, ನಾವೊಂದ್ ಹೇಳಿದ್ರೆ ಅದಕ್ಕೆ 100 ಅಡ್ಡ ಮಾತಾಡ್ತೇವೆ. ಯಾಕೆ ಅಂತ ಪ್ರಶ್ನೆ ಮಾಡದೆ ನಮ್ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ಅದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ, ಅವತ್ತೇ ಹೇಳ್ಬೋದಲ್ಲ, ಇವತ್ತೇ ಮಾಡ್ಬೋದಲ್ಲ, 3 ಜನ ಮಾಡ್ಬೋದಲ್ಲ, 8 ಜನ ಹೇಳ್ಬೋದಲ್ವಾ? ಒಂದು ಪ್ರಧಾನವಾದ ಉದ್ದೇಶವನ್ನಿಟ್ಟುಕೊಂಡು ಒಂದೇನೋ ಕಾರ್ಯಭಾರವನ್ನ ದೊಡ್ಡವರು ಹೇಳಿದ್ರೆ ಅದನ್ನ ಚತು ತಪ್ಪದೆ ಪಾಲಿಸುವಾಗ ಏನಾದ್ರೂ ತಡೆ ಬಂತು ಅಂದ್ರೆ, ಅಥವಾ ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂದ್ರೆ, ಆವಾಗ ನಾವು ಅದಕ್ಕೆ ಬುದ್ಧಿವಂತಿಕೆಯನ್ನ ಪ್ರಯೋಗಿಸಿ ಅದರ ವಿವೇಚನೆ ಮಾಡುವುದಕ್ಕೆ ಅರ್ಥ ಇರುತ್ತೆ. ಈ ಲೋಕದಲ್ಲಿ ಸಾಮಾನ್ಯ ಕಾರ್ಯಭಾರಗಳಿಗೆ ಏನು ತಿಳ್ಕೊಳ್ಳದೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಹೇಳ್ತಾ ಇರೋದು ಒಂದು ಸ್ಥಾನದಲ್ಲಿದ್ದು ನಮಗೆ ಎಲ್ಲಾ ರೀತಿಯಿಂದ ಮಾರ್ಗದರ್ಶನ ಮಾಡುವಂತಹ ದೊಡ್ಡ ಸ್ಥಾನೀಯ ಗುರುಗಳ ಅನುಭವಿಗಳ ಮಾತುಗಳನ್ನ ನಾವು ಪ್ರಶ್ನೆ ಮಾಡ್ತಾ ಕೂತ್ರೆ ಇನ್ನೊಂದ್ಸರ್ತಿ ನಮಗೆ ಆ ಕೆಲಸ ಹೇಳುವುದಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಈ ಕೆಲಸ ಹೇಳೋದಕ್ಕಿಂತ ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ನಾವೇ ಆ ಕೆಲಸ ಮಾಡಿ ಮುಗಿಸಿದ್ರೆ ಸಾಕು ಅಂತ ನಮ್ಮ ಅವಕಾಶವನ್ನು ಕಳ್ಕೊಳ್ತೇವೆ. ಹನುಮಂತ ಹಾಗಲ್ಲ. ರಾಮಚಂದ್ರ ಹೋಗು ಅಂದ ತಕ್ಷಣ ಹೊರಟ. ಇದು ನಿನಗೆ ಉಂಗುರ ಕೊಟ್ಟಿರ್ತೇನೆ, ಇದನ್ನ ಸೀತೆಗೆ ಕೊಡು ಅಂತ ಹೇಳಿದ ತಕ್ಷಣ ಆಯ್ತು ಅಂದ. ಯಾಕೆಂದ್ರೆ ಏನು, ನನಗೆ ಸೀತೆ ಸಿಗದಿದ್ರೆ ಏನ್ ಮಾಡ್ಲಿ, ಸಿಗ್ತಾಳೆ ಅಂತ ಹೆಂಗ್ ಗೊತ್ತಾಗುತ್ತೆ, ಇದೆಲ್ಲೋ ಮಧ್ಯದಲ್ಲಿ ಕಳೆದೋದ್ರೆ ಏನ್ ಮಾಡ್ಲಿ, ಅಲ್ಲಿ ಅವಳು ಇದನ್ನ ಸೀತೆ ನೀನ್ ಕೊಟ್ಟರು ಕೂಡ ಇದು ನೀನ್ ಕೊಟ್ಟದ್ದಲ್ಲ, ಡೂಪ್ಲಿಕೇಟ್ ಅಂತ ಅವಳು ಸಂದೇಹ ಪಟ್ರೆ ಏನ್ ಮಾಡ್ಲಿ? ಎಷ್ಟು ಪ್ರಶ್ನೆ ಕೇಳ್ಬೋದಿತ್ತು ಹನುಮಂತ. ಯಾವ ಪ್ರಶ್ನೆನೂ ಕೇಳದೆ ದೇವ್ಯಾದೇಶ ಪ್ರಣೀತಿ, ದೇವಿಗೆ ಆದೇಶವನ್ನ ಮುಟ್ಟಿಸ್ಬೇಕು, ಇದು ರಾಮನ ಬಯಕೆ, ಮುಟ್ಟಿಸ್ತೇನೆ ಅಷ್ಟೇ. ಅದಾಯ್ತೋ ಆಗ್ಲಿಲ್ವೋ, ಅದಾಗದೇ ಇದ್ರೆ ಬೇರೆ ಪ್ರಶ್ನೆ. ಈಗ ಅಂತೂ ಯಜಮಾನನಿಗೆ ಒಂದ್ ಮನಸ್ಸಿಗೆ ತೃಪ್ತಿ ಕೊಡುವ ಕೆಲಸಕ್ಕೋಸ್ಕರ ಎಂಥ ರಾಕ್ಷಸರ ಆ ಉಪಟಳಗಳಿದ್ರು ಕೂಡ ಅದನ್ನು ಎದುರಿಸಿ ನಾನು ಮಾಡಬಲ್ಲೆ ಅಂತ ಧೈರ್ಯ ತೊಟ್ಟು ಹೋಗಿ ಅದನ್ನ ಮಾಡ್ಕೊಂಡು ಬಂದಲ್ವಾ. ಅಂತ ಕೆಲಸಕ್ಕೆ ಎಲ್ಲದಕ್ಕಿಂತ ಎತ್ತರವಾದ ಚತುರ್ಮುಖನ ಪದವಿಯನ್ನ ಕೊಡದ ಇನ್ನೇನ್ ಕೊಡ್ಬೇಕು? ಅದು ಚಿಕ್ಕದೆ. ಅದಕ್ಕೋಸ್ಕರ ಕೊನೆಗೆ ಸಹಭೋಗವನ್ನೇ ಕೊಟ್ಟ. ನನ್ ಜೊತೆಗೆ ನಿನ್ನ ಎಲ್ಲಾ ವ್ಯಕ್ತಿಗತ, ಇದಕ್ಕಿಂತ ಹೆಚ್ಚು ಪ್ರೀತಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕಿಂತ ಹೆಚ್ಚು ಆತ್ಮೀಯತೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂತದ್ದೊಂದು ಆತ್ಮೀಯತೆಯನ್ನ ವ್ಯಕ್ತಪಡಿಸಿದ ಅಂತ ಈ ಪದ್ಯದ ಅನುಸಂಧಾನ ನಮಗೆ ಹೇಳುತ್ತೆ. ನಮಗೆ ಸಹಭೋಗ ಸಿಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಆ ರೀತಿ ಉಪಾಸನೆ ಮಾಡಿದ ಪ್ರಾಣನ ಮಹಿಮೆಯನ್ನ ತಿಳ್ಕೊಂಡ್ರೆ ನಮಗೂ ಒಂದು ವಿಶಿಷ್ಟವಾದ ಭಗವಂತನ ಜೊತೆಗೆ ಸಾನ್ನಿಧ್ಯ ಒದಗುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲಬಕ ಧ್ವಂಸನಾದ್ಯೇನ ಶೋಚದ್ವಿಪ್ರಾನುಕ್ರೋಶ ಪಾಶೈರಸುಧೃತಿ ಸುಖಸ್ಯೈಕ ಚಕ್ರಾಜನಾನ ತಸ್ಮೈ ತೇ ದೇವ ಕುರ್ಮಃ ಕುರುಕುಲಪತಯೇ ಕರ್ಮಣ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮಮಥಚಯೋ ನರ್ಮಣ ನಿರ್ಮಮಾಥ. ಎಲ್ಲೆಲ್ಲೋ ಪದಚ್ಛೇದ ಮಾಡಿದ್ದಾರೆ. ದೇವ್ಯಾದೇಶ ಪ್ರಣೀತಿದ್ರು, ಅದೆಲ್ಲ ಅಷ್ಟೂ ಸೇರಿ ಒಂದೇ ಪದ, ಅದು ವಿಘಾತಾತ್ ಅಲ್ಲಿ ತನಕ. ಆಮೇಲೆ ವಿಘಾತಾದಿ ಆಸೇವಾತ್, ವಿಘಾತಾದಿ ಆಸೇವಾತ್ ಅಲ್ಲಿ ಒಂದು ಶಬ್ದ ಅದು. ಆಮೇಲೆ ಸೇವಾ ಉದ್ಯದಯಾರ್ದ್ರ, ಸೇವೆಯಿಂದ ಉಕ್ಕಿ ಹರಿದ ದಯೆಯಿಂದ ಒದ್ದೆಯಾದ ರಾಮಚಂದ್ರ ಅಂತ ಮುಂದಿನದು. ಸಹಭುಜಂ
ಅಕರೋತ್ ರಾಮನಾಮ ಮುಕುಂದ. ಮೂರ್ಧ್ನಿ, ಅದು ಮೂರ್ಧಿ ವಿನ್ಯಸ್ಯ ಧನ್ಯಂ ಆಗಿದೆ. ಮೂರ್ಧ್ನಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ. ಆಚಾರ್ಯರ ಪಾಠವನ್ನು ನೋಡಿಕೊಂಡು ಮತ್ತೆ ಅದನ್ನ ತುಂಬಾ ಕರೆಕ್ಷನ್ ಇದೆ ಅದರಲ್ಲಿ. ಪಾದಚ್ಛೇದ, ವಿಭಕ್ತಿ, ಅಕ್ಷರಗಳ ಲೋಪ ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಮಾಡಿದ್ರೆ ಅದು ಮುಂದೆ ಓದುವಾಗ ಅಥವಾ ಇದರ ರೆಕಾರ್ಡ್ ಹಾಕುವಾಗ ಈ ಪೇಜ್ ಹಾಗೆ ಬಂದ್ರೆ ತಪ್ಪೇ ಇರುತ್ತೆ ಇದರಲ್ಲಿ ಅಕ್ಷರಗಳು. ಜಘ್ನೆ ಹನುಮಂತ ಭೀಮಸೇನನ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಏಕಚಕ್ರ ನಗರದಲ್ಲಿ ಏನಾಯ್ತು ಗೊತ್ತಿದೆ, ಆದರೆ ಅದನ್ನಷ್ಟು ಸಂಗ್ರಹ ಮಾಡಿ ಅತ್ಯಂತ ಸುಂದರವಾಗಿ ಬಿಡಿಸಿ ಹೇಳಿದ್ದಾರೆ. ವಿಪ್ರಾನುಕ್ರೋಶ ಪಾಶೈ, ವಿಪ್ರನ ಮೇಲೆ ಅನುಕ್ರೋಶ, ಅಯ್ಯೋ ನಮಗೆ ಆಶ್ರಯ ಕೊಟ್ಟಿದ್ದಾರೆ, ಅವರಿಗೆ ಕಷ್ಟ ಬಂದಾಗ ನಾವು ಪ್ರತಿಯಾಗಿ ಅವರಿಗೆ ಉಪಕಾರ ಮಾಡದೇ ಇದ್ರೆ ಅದಕ್ಕಿಂತ ಒಂದು ನಿರ್ಗತಿಕತೆ ಅಥವಾ ಕೃತಜ್ಞತೆ ಇನ್ನೇನಿದೆ. ಹಾಗಾಗಿ ಆ ಋತ್ವಿಜನ ಮೇಲಿನ ಕರುಣೆಗೆ ಮೈಯನ್ನು ಒಡ್ಡಿ ಮನಸ್ಸನ್ನ ಒಡ್ಡಿ ಅತ್ಯಂತ ವೀರನಾದಂತ ಬಹುಲ ಬಲ ಬಕ ಧ್ವಂಸನಾಥ್, ಬಹುಲ ಬಲ ಅತ್ಯಂತ ಹೆಚ್ಚಿನ ಬಲವುಳ್ಳ ಬಕನ ಧ್ವಂಸನಾಥ್ ನಾಶ ಮಾಡುವುದರಿಂದ ಆ ಊರಿಗೆ ನೀನು ಖುಷಿ ಕೊಟ್ಟೆ. ಜಘ್ನೆ ಬಹುಲ ಬಲ ಬಕ ಧ್ವಂಸನಾಥ್ ಏನ ಶೋಚದ್ವಿಪ್ರಾನುಕ್ರೋಶ ಪಾಶೈಹಿ ಅಸು ವಿಧೃತಿ ಸುಖಸ್ಯೇಕ ಚಕ್ರಾಜನಾನ. ಆ ರಾಕ್ಷಸನನ್ನ ಮುಗಿಸಿದ್ರಿಂದ ಏಕಚಕ್ರ ನಗರಿಯ ಜನರ ಬದುಕಿಗೆ ನೀನು ಆನಂದವನ್ನ ಕೊಟ್ಟೆ. ಸುಖಸ್ಯ ಅಸುವಿಧೃತಿ ಸುಖಸ್ಯ, ಅಂದ್ರೆ ಉಸಿರು ತಗೊಳ್ಳುವುದಕ್ಕೂ ಭಯ ಪಡ್ತಾ ಇದ್ದ ಜನರ ಉಸಿರಾಟದ ಹದ ನೆಮ್ಮದಿಯ ಸ್ಥಿರ ಸ್ಥಿತಿಗೆ ಬಂತು. ಇಲ್ಲಾಂದ್ರೆ ಯಾವಾಗ ನೋಡಿದ್ರೆ ಎದುಸರು, ಯಾರು ಬೇಕಾದ್ರೂ ಆದೇಶ ಮಾಡಿ ಅವನಿಗೆ ಆಹಾರ ಅಂತ ಹೇಳಿ ಸ್ವತಃ ರಾಜನೇ ನಿಯಮವನ್ನು ಮಾಡಿದ್ರಿಂದ ರಾಜನಿಂದ ರಕ್ಷೆ ಸಿಗುವುದರ ಬದಲು ರಾಜನಿಂದ ಶಿಕ್ಷೆಯೇ ನಿಶ್ಚಯ ಅನ್ನುವ ಈ ಸ್ಥಿತಿಯನ್ನ, ಏಕಚಕ್ರ ನಗರಿಯ ಉಸಿರಾಟದ ಅಡ್ಡಿಯನ್ನ ನೀನು ಪರಿಹಾರ ಮಾಡಿದೆ. ಇನ್ನು ದುರ್ಮತೀನಾಂ ಪ್ರಥಮಂ ಕಿರ್ಮೀರಂ ನಿರ್ಮಮಾಥ, ತಿಳಿಗೇಡಿಗಳಲ್ಲಿ ಅತ್ಯಂತ ದೊಡ್ಡವನಾಗಿರುವಂತಹ ಕಿರ್ಮೀರನ ನೀನು ನರ್ಮಣಾ ನಿರ್ಮಮಾಥ. ನರ್ಮ ಅಂದ್ರೆ ತಮಾಷೆ ಆಡುತ್ತಾ ಸುಖವಾಗಿ ಯಾವುದೇ ತಲೆವೇ ಕೆಲಸಿಕೊಳ್ಳದೆ ನೀನು ಅನಾಯಾಸವಾಗಿ ಅವರನ್ನ ಕೊಂದು ಬಿಟ್ಟೆ, ಕಿರ್ಮೀರನನ್ನ ಸಂಹಾರ ಮಾಡಿದೆ. ಹಾಗಾಗಿ ಕುರುಕುಲಪತಯೇ ಪ್ರಣಾಮಾನ್ ಕುರ್ಮಃ. ಹೇ ದೇವ, ಎಲೈ ಭೀಮಸೇನನೇ, ನೀನು ಕುರುಕುಲಪತಯೇ, ಕುರುವಂಶದ ಪತಿ ನೀನು, ಹಿರಿಯ ನೀನು. ಅಂತಹ ನಿನಗೆ ಕುರುಕುಲಪತಯೇ ತಸ್ಮೈ ಕರ್ಮಣ, ನಮ್ಮ ಎಲ್ಲ ಚಟುವಟಿಕೆಗಳಿಂದ ನಮ್ಮೆಲ್ಲ ದೈಹಿಕ ಅನುಕೂಲಕರವಾದ ಕಾರ್ಯಗಳಿಂದ ನಿನಗೆ ಪ್ರಣಾಮಾನ್ ಕುರ್ಮಃ, ಮೈ ಮರೆತು ನಮಸ್ಕರಿಸ್ತಾ ಇದ್ದೇವೆ. ಪ್ರೀತಿಯಿಂದ ನಿನ್ನ ಕಡೆಗೆ ನಾವು ತಲೆಬಾಗಿ ನಮ್ಮ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ ಅಂತ ಈ 2 ಪದ್ಯಗಳಲ್ಲಿ ನಿರೂಪಣೆ ಮಾಡಿದ್ರು. ಹೇಳಿ ದೀಪಾ ಅವರು. ದೇವ್ಯಾದೇಶ ಪ್ರಣೀತಿ, ನವನಿಧಿ ಅವರು. ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರ ವಧ್ಯರಕ್ಷೋ ವಿಘಾತಾತ್ ಯಾಸೇವೋದ್ಯತ್ಯಾರ್ದ್ರ
ध्याते ओ यासेवोद्यत्तयार्द्र ध्यासेवोद्धत्र यात्रात् सह भुजमकरोत् सह भुजमकरोत् रामनामा मुकुन्दः ರಾಮನಾಮ ಮುಕುಂದಃ ರೂಪ ಅವರು ಹೇಳಿ. ದುಷ್ಪ್ರಾಪೆ ಪಾರಮೇಷ್ಠ್ಯೇ दुष्प्रापे पारमेष्ठे दुष्प्राप्ते पारमेष्ठ्ये पारमेष्ठे करतलमतुलम् करतलमतुरम् मूर्ध्नि विन्यस्य धन्यम् मूर्तिविन्यस्य धर्म्यम् तन्वन् भूयः प्रभूत प्रणय विकसिताब्जेक्षण प्रेक्षमाणः ಸುಧಾ ಅವ್ರು ಹೇಳಿ. ಜಘ್ನೆ ನಿಘ್ನೇನ ವಿಘ್ನೋ ಬಹುಲ ಬಲಬಕ ಧ್ವಂಸನಾದ್ಯೇನ ಶೋಚದ್ ವಿಪ್ರಾನುಕ್ರೋಶಪಾಶೈಃ असुविधृति सुखस्यैक चक्राजनानां ವಾಣಿಶ್ರೀ ಅವರು ಹೇಳಿ. ತಸ್ಮೈ ತೇ ದೇವ ಕುರ್ಮ तस्मै ते देव कूर्म कुरुकुलपतये कर्मणा च प्रणामान् किर्मीरं दुर्मतीनां प्रथममथ चयो नर्मणा निर्ममाथ. ಒಂದ್ಸಲ ಓದ್ತೇನೆ, ಗಮನಿಸಿ ಎಲ್ರು. ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರ ಬಧ್ಯ ರಕ್ಷೋ ವಿಖಾತಾದ್ಯಾಸೆ ಓದ್ಯತ್ತೆಯಾರ್ದ್ರ ಸಹ ಭುಜಮಕರೋದ್ರಾಮನಾಮ ಮುಕುಂದ ದುಷ್ಪ್ರಾಪೆ ಪಾರಮೇಷ್ಠ್ಯೇ ಕರತಲಮತುಲಂ ಮೂರ್ಧ್ನಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜೇಕ್ಷಣಸ್ತ್ವೇಕ್ಷಮಾಣಃ ಜಘ್ನೆ ನಿಘ್ನೇನ ವಿಘ್ನೋ ಬಹುಲ ಬಲಬಕಧ್ವಂಸನಾದ್ಯೇನ ಶೋಚದ್ವಿಪ್ರಾನುಕ್ರೋಶಪಾಶೈರಸು ವಿಧೃತಿ ಸುಖಸ್ಯೈಕ ಚಕ್ರಾಜನಾನಾಂ ತಸ್ಮೈ ತೇ ದೇವ ಕುರ್ಮಃ ಕುರುಕುಲಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮಮಥ ಚಯೋ ನರ್ಮಣಾ ನಿರ್ಮಮಾಥ. ಮತ್ತೆ ಭೀಮಸೇನನ ಮುಂದಿನ ವರ್ಣನೆಯನ್ನ ಜರಾಸಂಧನ ಸಂಹಾರದ ಕಥೆಯ ಮೂಲಕ ನಿರೂಪಣೆ ಮಾಡ್ತಾರೆ. ನಾಳೆ ಮತ್ತೆ ಆ ಶ್ಲೋಕದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾರೆ. ಶ್ರೀಹರಿಪ್ರಿಯ ಶ್ರೀಕೃಷ್ಣ.